ಐ ಆಮ್ ವೇದಾಂತ್ ವಸಿಷ್ಠ. ಐ ಆಮ್ ಸೋ ಟಫ್. ನನಗೆ ಹುಡುಗಿರಂದ್ರೆ ಆಗೋದೇ ಇಲ್ಲ. ಆದ್ರೆ ನನ್ಗೊಂಥರ ಡ್ಯುಯಲ್ ಪರ್ಸನಾಲಿಟಿ ಇದೆ. ಯಾಕೆ ಅಂದ್ರೆ ನನಗೆ ಅಮೂಲ್ಯ ಅಂದ್ರೆ ಪರವಾಗಿಲ್ಲ ಏನು, ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಅವಳು ದೊಡ್ಡ ಬಜಾರಿ, ನನಗೆ ಸುಳ್ಳೆ ಪುಳ್ಳೆ ಅಂತಾಳೆ, ಬಾಯ್ ಬಡ್ಕಿ ತಲೆ ತಿಂತಾಳೆ, ಒಟ ಒಟ ಅಂತಾಳೆ. ಅವಳ ಬಗ್ಗೆ ಹೇಳೋದಕ್ಕೆ ಹೋದ್ರೆ ಮಾತೇ ಮುಗಿಯಲ್ಲ. ಆದ್ರೆ ನಾನ್ ಹಾಗಲ್ಲ. 3 ಪ್ರಶ್ನೆ ಕೇಳಿದ್ರೆ ಒಂದ್ ಮಾತಾಡ್ತೀನಿ, ಮಾತಾಡಿದ್ರೆ ಮುತ್ತು ಉದ್ರೋಗುತ್ತೆ ಅನ್ನೋ ಮೆಂಟಾಲಿಟಿ ನಂದು. ಬಿಸ್ನೆಸ್ ಅಂದ್ರೆ ನನ್ಗೆ ಹಾರ್ಟ್ ಬೀಟ್ ಇದ್ದಂಗೆ. ಅದೇ ತರ ಫ್ಯಾಮಿಲಿ ಕೂಡ. ಇಲ್ಲ ಫ್ಯಾಮಿಲಿ ಫಸ್ಟ್, ಬಿಸ್ನೆಸ್ ನೆಕ್ಸ್ಟ್. ಟೈಮ್ ಮ್ಯಾನೇಜ್ಮೆಂಟ್ ಫಿಟ್ನೆಸ್ ಅಲ್ಲೆಲ್ಲ ನಾನೇ ಫಸ್ಟ್. ಅದಕ್ಕೆ ಡೈಲಿ ಜಿಮ್ಗೆ ಹೋಗ್ತೀನಿ. ಅದಲ್ಲದೆ ಕಾಲಲ್ಲಿ ರೊಮ್ಯಾಂಟಿಕ್ ಸಾಂಗ್ಸ್ ಕೇಳೋದಂದ್ರೆ ನನಗೆ ಸಿಕ್ಕಾಪಡೆ ಇಷ್ಟ. ನಾನು ಸ್ವಲ್ಪ ಓವರ್ ಬಿಲ್ಡಪ್ ಕೊಡ್ತಿರ್ತೀನಿ, ಹಾಗೆ ಸ್ವಲ್ಪ ರಿಸರ್ವ್ಡ್ ಅಂತೆಲ್ಲ ಜನ ಅನ್ಕೊಳ್ತಾರೆ. ಆಕ್ಚುಲಿ ನನಗೂ ಅಮೂಲ್ಯ ಥರನೇ ಎಲ್ಲಾನು ಎಂಜಾಯ್ ಮಾಡ್ಕೊಂಡಿರೋಕೆ ಇಷ್ಟ. ಬಟ್ ಏನ್ ಮಾಡ್ಲಿ, ಹಾಗೆ ಮಾಡಿದ್ರೆ ಎಲ್ಲಿ ಯಾರಾದ್ರೂ ಏನಾದ್ರೂ ಅನ್ಕೊಳ್ತಾರೆ ಅನ್ನೋ ಭಯ ಅಷ್ಟೇ. ಅವಳಿಷ್ಟು ಚೂಟಿಯಾಗಿ ಕ್ಯೂಟ್ ಆಗಿರ್ತಾಳೆ, ಆದ್ರೆ ನಾನು ಮುಖ ಗಂಟಾಕೊಂಡು ಜಗತ್ತಿನ ಭಾರ ಎಲ್ಲ ನಾನೇ ಹೊತ್ಕೊಂಡಿದ್ದೀನಿ ಅನ್ನೋ ತರ ಆಡ್ತೀನಿ. ನನ್ಗೊಂಥರ ಇಮೇಜ್ ಬಗ್ಗೆ ಓವರ್ ಕೇರು. ಅದೆಲ್ಲ ಭ್ರಮೆ ಅಂತ ನನ್ಗೂ ಗೊತ್ತು. ಆದ್ರೂ ಅದನ್ನೆಲ್ಲ ಗಾಳಿ ತುರೋಕೆ ನಂಗೆ ಭಯ. ಯಾಕೆ ಅಂದ್ರೆ ನಾನು ವೇದಾಂತ್ ವಸಿಷ್ಠ. Hey. ಪರಿಮಳ, ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಇಲ್ಲ ಅಂದ್ರೆ ಈ ಪೂಜೆ ಬಗ್ಗೆ ಯಾರಿಗೂ ಸರಿಯಾಗೇ ಗೊತ್ತಿಲ್ಲ. ದೇವರ ಅಲಂಕಾರದಿಂದ ಹಿಡಿದು ನೈವೇದ್ಯದವರೆಗೂ ಎಲ್ಲ ನಾನೇ ಮುಂದೆ ನಿಂತು ನೋಡ್ಕೋಬೇಕಾಗತ್ತೆ ಅಂತ ಅಂದ್ಕೊಂಡಿದ್ದೆ. ಈಗ ನೀವು ಬಂದಿದ್ದು ನನಗೆ ದೊಡ್ಡ ಶಕ್ತಿ ಬಂದಾಗಾಯ್ತು. ಅಮ್ಮ, ನೀವು ದೊಡ್ಡವರು, ನಿಮ್ಮಷ್ಟೆಲ್ಲ ನನಗೆ ಗೊತ್ತಿಲ್ಲ. ಆದರೆ ನಾನು ನಿಮ್ಮ ಜೊತೆಗೆ ನಿಮ್ಗೆ ಸಹಾಯ ಮಾಡ್ಕೊಂಡಿರ್ತೀನಿ, ಅಷ್ಟೇ ಬೇಕಾಗಿರೋದು. ಪರಿಮಳ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಬಿಟ್ರೆ ಎಲ್ಲ ಬೇಗ ಬೇಗ ಮುಗ್ದೋಗುತ್ತೆ. जीरा राइस थोड़ा अच्छा बनाना चाहिए क्योंकि मैडम को वो पसंद है, और दाल भी वो जब पहले करा था ना वैसे भी करना चाहिए. ಸತ್ಯನಾರಾಯಣ ಪೂಜೆ ನಡೆಯೋ ಜಾಗದಲ್ಲಿ ಇವ್ನು ಯಾರೋ ಸಂಬಂಧ ಇಲ್ಲದೆ ಇರೋನು ನಿಂತಿದ್ದಾರಲ್ಲ. ಏನಪ್ಪ, ಬಾಪ ಇಲ್ಲಿ. बोलिए मैम साहब. ನೇಮು ಸಾಬು, ಯಾರಪ್ಪ ನೀನು? मैं कुक्कू मैम साहब. ಏನ್ ಕುಕ್ತಿಯಾ? रात में दाल जीरा राइस और कुरमा, आप चाहिए तो रसम भी बनवा लूंगा. ಏನ್ ಹೇಳ್ತಾ ಇದೆಯಪ್ಪ ನೀನು? ಒಂದ್ ಅಕ್ಷರನೂ ಅರ್ಥ ಆಗ್ಲಿಲ್ಲ. ನನಗೂ ಒಂಚೂರು ಅರ್ಥ ಆಗ್ಲಿಲ್ಲ. ಅದ್ಯ ಪುಟ್ಟ, ಬಾಯಿಲೆ. ಈ ಪುಣ್ಯಾತ್ಮ ಅದೇನೋ ಹೇಳ್ತಾ ಇದ್ದಾರೆ, ಅದೇನು ಅಂತ ಅರ್ಥ ಆಗ್ತಾ ಇಲ್ಲ. ಕೇಳು. ಅಜ್ಜಾಯಿ, ನಾನು ಕೇಳಿಸ್ಕೊಂಡೆ ಅಜ್ಜಿ. ಅವ್ಳು ಅಡುಗೆ ಏನೇನ್ ಮಾಡ್ಬೇಕು ಅಂತ ಕೇಳ್ತಿದ್ರು ಅಷ್ಟೇ. ಅಡಿಗೆನ? ಅದಕ್ಕೆ ಇವನ್ ಯಾರೇ ಕರ್ಸಿದ್ದು? ಇನ್ಯಾರಜ್ಜಿ? ಅಮ್ಮ ಕರ್ಸಿದ್ದಾರೆ. ಅವರಿಗೆ ನಾರ್ತ್ ಇಂಡಿಯನ್ ಮತ್ತೆ ಚೈನೀಸ್ ಫುಡ್ ಇಷ್ಟ ಅಂತ ನಿಮಗೆ ಗೊತ್ತಿಲ್ವಾ? ಅವಳಿಗೆ ಸಮಯ ಸಂದರ್ಭ ಏನೂ ಗೊತ್ತಿಲ್ವೇನೆ? ನಾಳೆ ಪೂಜೆ ದಿನ. ಇವನೇನೇ ಅಡಿಗೆ ಮಾಡ್ತಾನೆ? ಇವನಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಏನು ಮಾಡೋಕ್ಕೂ ಬರಲ್ಲ. ಅಮ್ಮ ಅದನ್ನೆಲ್ಲ ಯೋಚನೆ ಮಾಡಿಲ್ಲ ಅನ್ಸುತ್ತೆ ಅಜ್ಜಿ. ಆ್ಯಂಡ್ ಈಗ ಸಡನ್ ಆಗಿ ಯಾರನ್ನ ಅಂತ ಕರ್ಸೋಕ್ಕಾಗತ್ತೆ ಹೇಳಿ? ಅಮ್ಮ,
ನೀವೇನು ತಪ್ಪು ತಿಳ್ಕೊಳ್ಳದೆ ಹೋದರೆ ಅವ್ನಿಗೆ ಅಷ್ಟೋ ಇಷ್ಟು ಕೊಟ್ಟು ಕಳಿಸ್ಬಿಡಿ. ಅಡುಗೆನ ನಾನು ನನ್ನ ಮಕ್ಕಳೇ ಶಾಸ್ತ್ರೋಕ್ತವಾಗಿ ನೋಡ್ಕೋತೀವಿ. ಪರಿಮಳ, ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯಿತು. ಆದರೆ ನೆಂಟ್ರಾಗಿ ನಿಮ್ಮನ್ನು ಕರೆಸಿ ನಿಮ್ಮ ಕೈನಲ್ಲಿ ಕೆಲಸ ಮಾಡಿಸೋದು ಅಂದರೆ ಅದರಲ್ಲಿ ಏನಮ್ಮ ಇದೆ, ನಾವು ಕೇಟ್ರಿಂಗ್ ಮಾಡ್ತಿದ್ದವರೇ ಅಲ್ವಾ. ನಿಜ ಹೇಳಬೇಕು ಅಂದರೆ ನನಗೆ ಅಡುಗೆ ಮಾಡೋದಂದರೆ ತುಂಬ ಖುಷಿನಮ್ಮ. ನಿಮ್ಗೇನು ಬೇಜಾರಿಲ್ವಾ? ಖಂಡಿತ ಬೇಜಾರಿಲ್ಲ. ನೀವು ಹಾಗೆಲ್ಲ ಅನ್ಕೊಳಕ್ಕೆ ಹೋಗಬೇಡಿ, ಎಲ್ಲ ನಾನು ನೋಡ್ಕೋತೀನಿ. ಅಬ್ಬಾ, ನನಗೆ ಈಗ ಸಮಾಧಾನ ಆಯಿತು. ಆದ್ಯಾ, ನೀನು ಹೋಗಿ ಆ ಸಿಂಗ್ಲಿಕ್ಕನಿಗೆ ಏನು ಕೊಡಬೇಕೋ ಅದನ್ನು ಕೊಟ್ಟು ಕಳಿಸು. ಹೇಳ್ಬಿಡ್ತೀವಿ ನಂಗೆ ಗೊತ್ತಿಲ್ಲ, ಇದು ನನ್ನ ರೂಮು. ಹೌದಲ್ವಾ? ಆಯ್ತಾಯ್ತು. ಅದು ಅದು ಅದೇನಾಯ್ತು ಅಂದ್ರೆ ಮಾತಾಡಬೇಡ ನೀನು. ಪ್ಲೀಸ್ ಪ್ಲೀಸ್, ಏನು ಬೇಜಾರು ಮಾಡ್ಕೊಬೇಡ ಆಯ್ತಾ. ನಾನು ಹಾಗೆ ಸುಮ್ಮನೆ ಇಮಿಟೇಟ್ ಮಾಡ್ತಾ ಇದ್ದೆ. ನಿಂಗೆ ಬೇಜಾರು ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಸಾರಿ, ತುಂಬ ಸಾರಿ. ನಗ್ತಿದ್ಯಾ ನಿಜವಾಗ್ಲೂ? ಅಂದ್ರೆ ನಿಂಗೆ ಹರ್ಟ್ ಆಗಿಲ್ಲ ಅಲ್ವಾ? ಇದಕ್ಕೆ ನಮ್ಮ ಮೊದಲೇ ನೀನು ಕನ್ನಡಿ ಮುಂದೆ ನಿಂತು ಹುಚ್ಚಿ ತರ ಮಾತಾಡೋದನ್ನ ನಾನು ನೋಡಿದ್ದೀನಿ. ಬಟ್ ಅದರಲ್ಲಿ ಇದು ಬೆಸ್ಟ್. ಹುಚ್ಚಿ ತರ ಆಡೋದ್ರಲ್ಲೂ ಬೆಸ್ಟು ವರ್ಸ್ಟು ಅಂತ ಬೇರೆ ಇರುತ್ತಾ? ಇರುತ್ತೋ ಬಿಡುತ್ತೋ, ಆದ್ರೆ ನೀನ್ ಏನೇ ಮಾಡಿದ್ರು ಅದು ಎಕ್ಸ್ಟ್ರೀಮ್ ಆಗಿರುತ್ತೆ. ಐ ಮೀನ್ ಓವರ್ ಆಕ್ಟಿಂಗ್ ಆಗಿರುತ್ತೆ. ಏನಿಲ್ಲ, ನಾನು ನ್ಯಾಚುರಲ್ ಆಗಿ ಇಮಿಟೇಟ್ ಮಾಡಿದ್ದು, ಓವರ್ ಆಕ್ಟಿಂಗ್ ಏನೋ ಮಾಡಿಲ್ಲ. ಹಾಗಾದ್ರೆ ನಾನು ನಿನ್ನ ಪ್ರಕಾರ ಆ ಥರ ಎಲ್ಲ ಆಡ್ತೀನ? ಇದು ಜಸ್ಟ್ ಟ್ರೈಲರ್ ಅಷ್ಟೇ. ನೀನ್ ಇದಕ್ಕಿಂತ 10 ಪಟ್ಟು ಅತಿಯಾಗಿ ಆಡ್ತೀಯ. ಒಳ್ಳೆ ಲೂಸ್ ಕಣೆ ನೀನು. ಏನ್ ಮಾಡ್ತಿದ್ಯಾ ನೀನು? ಅಲ್ಲ ಕಣಯ್ಯ, ಬದಲಾವಣೆ ಶಾಶ್ವತ ಅಂತ ಹೇಳ್ತಾರೆ. ಆದ್ರೆ ಎಲ್ಲಿ ನೀನ್ ಇದಕ್ಕೆ ಅಪವಾದ ಆಗ್ಬಿಡ್ತೀಯ ಅನ್ನೋ ಡೌಟ್ ಇತ್ತು. ಆದ್ರೆ ಅದ್ ನಿನ್ನೂ ಬಿಟ್ಟಿಲ್ವಲ್ಲ ಅಂತ ಆಶ್ಚರ್ಯ ಆಗ್ತಾ ಇದೆ. ವಾಟ್ ನಾನ್ಸೆನ್ಸ್. ಅಲ್ಲ, ಕಾರಲ್ಲಿ ಸಾಂಗ್ ಹಾಕಿದ್ರು ಸುಮ್ಮನೆ ಇದ್ದೆ. ಈಗ ನಾನಿನ್ನ ಇಮಿಟೇಟ್ ಮಾಡಿದ್ರು ಏನು ಹೇಳಿ ಸುಮ್ಮನೆ ಆಗ್ತಿದ್ದೆ. ಇಂಥ ಸಿಂಪ್ಟಮ್ಸ್ ಎಲ್ಲ ನೋಡ್ತಾ ಇದ್ರೆ ಎಲ್ಲಿ ನಿನ್ಗೆ ಕೊರೋನಾ ಅಲ್ಲ ಮೈಗೆ ಹುಷಾರಿಲ್ವಾ ಅಂತ ಅನುಮಾನ. ಅದಕ್ಕೆ ಚೆಕ್ ಮಾಡ್ತಾ ಇದ್ದೆ. ಆದ್ರೆ ಎಮೋಷನಲ್ಲಿ ಬರೀ ಗೈಲ್ ಮುಟ್ಬಿಟ್ಟೆ. ಗ್ಲೌಸು, ಮಾಸ್ಕು. ಶಟ್ ಅಪ್, ಡಿಸ್ಕಸ್ಟಿಂಗ್ ವುಮನ್. ಹಾಗಾದ್ರೆ ನಿನ್ನ ಪ್ರಕಾರ ನಾನು ಏನ್ ಮಾಡ್ತಿದ್ದೆ ಅಂತ? ಅದನ್ನೇನ್ ಕೇಳ್ತೀಯ? ನೀನ್ ನಾರ್ಮಲ್ ಆಗಿ ಹಳೆ ರೋಗ ಇರೋ ವೇದಾಂತೆ ಆಗಿದ್ದಿದ್ರೆ ನೀನೇನೋ ದೇವಲೋಕದಿಂದ ಇಳಿದು ಬಂದು ಒಂಥರ ಬಿಲ್ಡಪ್ ಪೋಸ್ ಎಲ್ಲ ಕೊಟ್ಟು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದೆ. ಒಂದು ಆಂಗಲ್ ಅಲ್ಲಿ ನೀನು ಹೇಳಿದ ನಿಜಾನೇ, ನನ್ನಲ್ಲೂ ಚೇಂಜಸ್ ಆಗಿರ್ಬೇಕು. ಆಗಿರ್ಬೇಕು ಅಲ್ಲ ಕಣಯ್ಯ, ಖಂಡಿತ ಆಗಿದೆ. ಮೊದ್ಲೋಗಿ ಚೆಕಪ್ ಮಾಡಿಸ್ಕೊಂಡ್ಬಿಡು. ನಾನು ಅದನ್ನೇ ಮಾಡಬೇಕು ಅಂತಿದ್ದೆ, ಆದ್ರೆ ಪೂಜೆ ಅಂತ ತಲೆಯಲ್ಲಿ ಹುಳ ಬಿಟ್ಟಿದ್ ನೀನೇ ಅಲ್ವಾ? ಹಲೋ, ಎಲ್ಲೋದೆ? ವಾಟ್? ಹುಳ ಬಿಟ್ಟೇನಾ? ವಾಟ್ ಲ್ಯಾಂಗ್ವೇಜ್ ಇಸ್ ದಿಸ್? ವೇದಾಂತ್, ವಾಟ್ಸ್ ರಾಂಗ್ ವಿತ್ ಯು? ಹಲೋ ಮಿಸ್ಟರ್ ಸುಳ್ಳೆ ಪುಳ್ಳೆ, ಇದೆಯೋ ಇಲ್ಲ ಸತ್ತೋದ್ಯೋ? ಯಾಕೆ ಹೇಳ್ದಾಡ್ತಿದ್ಯಾ? ಅಕ್ಕ
ಸಾರಿ ಕಡೆ, ವೇದಾಂತ್ ಮಾಮನು ಇದಾರೆ ಅಂತ ಗೊತ್ತಿರ್ಲಿಲ್ಲ. ಏಯ್ ಮಂಗ, ಅದು ಆರ್ತಿಕ ವಿಕ್ಕಿ ಪಾಪ ಇದ್ದಾಗ ಹೇಳ್ಬೇಕಾಗಿರೋ ಡೈಲಾಗ್ ಅಂತ ಅಮ್ಮ ಹೇಳ್ಕೊಟ್ಟಿದ್ದೆ. ನಾವಿಬ್ರಿದ್ದಾಗಲ್ಲ. ನಡಿಯ ನಡಿ. Believe this. ಅನ್ನ ಆದ್ರೆ ಅರ್ಧ ಕೆಲಸ ಆದಂಗೆ. ಓಹೋ, ಏನಿದು ನಾದ್ನಿಗೆ ಹಂಗೆಲ್ಲ ಸೇರ್ಕೊಂಡು ನಳ್ಪಕ್ಕ ಮಾಡ್ತಿದ್ದೀರಾ? ಏನಪ್ಪ, ನಮ್ ಕೈಲಾಗಿದ್ದು ನಾವ್ ಮಾಡ್ತಾ ಇದೀವಿ. ಸೂಪರ್ ಅಲ್ವಾ? ಏನಾದ್ರು ಹೆಲ್ಪ್ ಬೇಕಿದ್ರೆ ಕೇಳಿ, ನಮ್ದು ಬಿಗ್ ಹೆಲ್ಪಿಂಗ್ ಹ್ಯಾಂಡ್ ಅಲ್ವಾ ಬಾವಾ? ಹೌದೌದೌದು, ಅದೇನೇ ಇದ್ರು ಹೇಳಿ, ಚಿಟ್ಕೆ ಹೊಡೇಶ್ವರ ಮಾಡಿ ಮುಗಿಸ್ತೀವಿ. ಅಯ್ಯಯ್ಯೋ, ಅಂತ ದುಸ್ಸಾಹಸಕ್ ಮಾತ್ರ ಕೈ ಹಾಕ್ಬೇಡಿ. ತಾವ್ ಈ ಕಡೆ ಬರ್ದೇ ಇದ್ರೆ ಅದೇ ದೊಡ್ಡ ಹೆಲ್ಪ್. ಚೋಟ ನಾದ್ನಿ, ನೀ ಈ ತರ ಇನ್ಸಲ್ಟ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಪವರ್ಫುಲ್ ಹೆಲ್ಪಿಂಗ್ ಹ್ಯಾಂಡ್ ಇದು. ನೀವೆಲ್ಲ ಮಿಸ್ ಮಾಡ್ಕೊಳ್ತಿದ್ರ, ನೆನ್ಪಿರ್ಲಿ. ಭಾವ, ನೀವ್ ಲಾಕ್ ಡೌನ್ ಟೈಮಲ್ಲಿ ಸಾಂಬಾರ್ ಮಾಡ್ತೀವಿ ಅಂತ ಕಲರ್ ವಾಟರ್ ಮಾಡ್ದಾಗ್ಲೆ ನಿನ್ ತಾಕತ್ತೇನು ಅಂತ ಪರಿಚಯ ಆಗೋಗಿದೆ. ಮತ್ತೆ ಈಗ ಪವರ್ ನೋಡೋ ದೌರ್ಭಾಗ್ಯ ಮಾತ್ರ ತಂದಿಡ್ಬೇಡಿ. ಏನ್ ಕಿಂಡಲ್ಲ? ಇಲ್ಲ ಅಣ್ಣ, ಸೇಫ್ಟಿ ಪ್ರಿಕಾಷನ್. ಹೋಗೆಲ್ಲ ಸಾಕು, ಅದೇನ್ ಮಾಡ್ಬೇಕು ಹೇಳಿ. ವಿಕ್ಕಿ, ಕಷ್ಟ ಏನಿಲ್ಲಪ್ಪ, ನಾವೇ ಮಾಡ್ಕೋತೀವಿ ಅಲ್ವಮ್ಮ? ಅದೆಲ್ಲ ಆಗಲ್ಲ ಅತ್ತೆ, ನೀವೇನಾದ್ರೂ ಒಂದ್ ಕೆಲ್ಸ ಹೇಳಲೇಬೇಕು, ನಾವು ಮಾಡ್ಲೇಬೇಕು. ಅಮ್ಮಯ್ಯ, ನಾವು ತರಕಾರಿ ಕಟ್ ಮಾಡಿದ್ರೆ ಹೆಂಗೆ? ಇದು ಮಾತು ಅಂದ್ರೆ. ಅಯ್ಯೋ ಬೇಡ ಭಾವ. ಹಾಗಾದ್ರೆ ನೀವೇನಾದ್ರು ಕೆಲ್ಸ ಕೊಡಿ. ಕರೆಕ್ಟ್, ನಾವು ಕೆಲ್ಸ ಮಾಡ್ದೆ ಇಲ್ಲಿಂದ ಆಚೆ ಹೋಗಲ್ಲ. ಸರಿ, ಕಾಯ್ತುರಿರಿ. ಅದ್ಯಾವ ಮಹಾ ಕೆಲ್ಸ ಕೊಡು, 15 ಸೆಕೆಂಡ್ ಮಾಡಿ ಮುಗಿಸ್ತೀವಿ. ಎಷ್ಟು ಕಾಯ್ಬೇಕು? ಒಂದಾ ಎರಡಾ? ಅಯ್ಯೋ, ತುಂಬಾ ಸಿಂಪಲ್. ಅಲ್ಲಿರೋ ತರಕಾರಿಗಳನ್ನೆಲ್ಲ ಹೆಚ್ಚಿ ಅಷ್ಟು ಕಾಯಿನ ತುರಿಬೇಕು ಅಷ್ಟೇ. ಕೇಳಿ ಒಡ್ಸ್ಕೊಳ್ಳೋದು ಅಂದ್ರೆ ಇದೇನ ಬಾವ? ಅವ್ರು ಮೊದ್ಲೇ ಹೇಳ್ದಾಗೆ ಸುಮ್ನೆ ಹೋಗೋದೇ ಬ್ರಿಲಿಯನ್ಸಿ ಆಗಿತ್ತು. ಹಾಗಾದ್ರೆ ನಾವು ಅನ್ಯಾಯವಾಗಿ ತಡ್ರು ಅಂತ ಬೋರ್ಡ್ ಹಾಕೊಂಡಂಗಾಯ್ತು. ಈಗೇನ್ ಗುಸ್ಗುಸ ಮಾಡ್ತಿರೋದು ಅದನ್ನ ಹೇಳಿ. ನನಗೇನ್ ಕೆಲ್ಸ ಮಾಡಿದ್ದೀರಾ? ಏನ್ ಕೆಲಸ ಮಾಡ್ಲಿ? ಅದಕ್ಕೆ ನೀವ್ ಈ ಟೈಮಲ್ಲಿ ಏನು ಕೆಲಸ ಮಾಡ್ಬಾರ್ದು, ಸುಮ್ನೆ ನಿಂತ್ಕೊಂಡ್ ನೋಡಿ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ, ನಾ ಏನಾದ್ರೂ ಕೆಲಸ ಮಾಡ್ಲೇಬೇಕು. ಇದು ನನ್ನಿಂದ ಆಗೋ ಸೇವೆ ಅಂತ ಅನ್ಕೊಳ್ತೀನಿ. ಆ ದೇವ್ರು ನಿಮ್ಗಿರೋ ಒಳ್ಳೆ ಮನ್ಸಿಗೆ ಆಶೀರ್ವಾದ ಮಾಡೇ ಮಾಡ್ತಾನಮ್ಮ. ಈ ಸೇವೆ ಎಲ್ಲ ಬೇಡ, ನಾವೇ ಮಾಡ್ಕೋತೀವಿ. ಪ್ಲೀಸ್ ಚಿಕ್ಕತ್ತೆ, ಆಗ ಹೇಳ್ಬೇಡಿ, ನಾವೇನಾದ್ರು ಮಾಡ್ತೀನಿ. ತೇಜ್ಪಾಲ್, ನೀವೆಲ್ಲ ಏನ್ ಮಾಡ್ತಿದ್ರಿ ಇಲ್ಲಿ? ತೇಜ್ಪಾಲ್ ಇಲ್ಲಿ. ಸುಹಾಸಿನಿ ಅವರೇ, ಅದು ನಿಮ್ ತಾಯಿಯವ್ರ ವಿಷಯ ತಿಳಿಸ್ಲಿಲ್ವಾ? ಇವತ್ತು ಸತ್ಯನಾರಾಯಣ ಪೂಜೆ ಹಿಂದಿನ ದಿನ ಅಲ್ವಾ? ನಾವ್ ಇಷ್ಟೇ ಜನ ಇರೋದು, ಅದಕ್ಕೆ ನಮ್ ಶೈಲಿಲೇ ಅಡ್ಗೆ ಮಾಡೋಣ ಅಂತ ನಿರ್ಧಾರ ಮಾಡ್ಕೊಂಡ್ವಿ. ನಿರ್ಧಾರ ಮಾಡಿದ್ರ? ಯಾರು ಮಾಡಿದ್ರು? ಸುಹಾಸಿನಿ, ಅದು ನೋಡಿ, ನೀವ್ ಈ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡ್ಬೇಡಿ, ನನಗದು ಇಷ್ಟ ಆಗಲ್ಲ. ಯಾರು ಡಿಸೈಡ್ ಮಾಡಿದ್ದನ್ನ ನೇರವಾಗಿ ಹೇಳಿ. ಅಜ್ಜಿನೇ ಡಿಸೈಡ್ ಮಾಡಿದ್ದು ಅಮ್ಮ. ಯಾಕೆಲ್ಲ ಸೈಲೆಂಟ್ ಆಗ್ಬಿಟ್ರಿ? ಕಂಟಿನ್ಯೂ ಮಾಡಿ. ಕಮಾನ್. ಯಾಕೆಲ್ರು ಇಷ್ಟೊಂದು ಸಪ್ಪ ಆಗ್ಬಿಟ್ರಿ? ಸ್ವಲ್ಪ ನನ್ನಂತ ಕೆಲಸ ಮಾಡಿ.
ಚೆನ್ನಾಗಿ ಆಡ್ತಿರಲ್ಲ ಬೀಗ್ರೆ, ಕೇಳಿದ್ರೆ ಆಟನೇ ಬರಲ್ಲ ಅಂದ್ರೆ. ಆವಾಗಿಂದ ನಂಗೆ ಬೇಕಾಗಿದ್ದು ಒಂದು ಕಾರ್ಡು ಬಿಟ್ಟಿಲ್ಲ, 3 ಆಟನೂ ನೀವೇ ಹೊಡೆದ್ರಿ. ಪರಿನೂ ಬಂದಿದ್ದಾಳಲ್ಲ ಬೀಗ್ರೆ, ಅದಕ್ಕೆ ಬರಲ್ಲ ಅಂದೆ. ನಾನೇನಾದ್ರೂ ಹೀಗೆ ಕಾರ್ಡ್ಸ್ ಆಡ್ತಾ ಇರೋದನ್ನ ಅವಳು ನೋಡಿದ್ರೆ ನನ್ನನ್ನು ಹಣ್ಣಗಾಯಿ ನೀರ್ಗಾಯಿ ಮಾಡಿಬಿಡ್ತಾಳೆ ಅಷ್ಟೇ. ನಮ್ಮನೆಯವಳು ಹಾಗೇನೆ. ಆದ್ರೆ ಇವತ್ತಿನ ಗಡಿಬಿಡಿಯಲ್ಲಿ ನಮ್ ಜುಟ್ಟು ಹಿಡಿಯಕ್ಕೆ ಪುರ್ಸೊತ್ತಿಲ್ಲ ಅವಳಿಗೆ. ನೀವೇನು ಚಿಂತೆ ಮಾಡಬೇಡಿ, ನೀವಾಡಿ. ಒಂದು ಒಳ್ಳೆ ಕಾರ್ಡ್ ಕೊಡಿ, ನಾನು ಹೆಸರಿಗೆ ಒಂದು ಆಟ ಮಾಡ್ಕೋತೀನಿ. ಹೀಗೆ ಹೇಳ್ತೀನಿ ಅಂತಲ್ಲ, ಮಗಳನ್ನ ಮದುವೆ ಮಾಡಿಕೊಡುವಾಗ ಆತಂಕ ಭಯ ಎಲ್ಲ ಇತ್ತು. ಆದರೆ ಈಗ ಅವಳು ಖುಷಿಯಾಗಿರೋದು ನೋಡಿದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇದೆ ನೀವು ಅವಳನ್ನ ಹೇಗೆ ನೋಡ್ಕೋತಾ ಇದ್ದೀರಾ ಅಂತ. ಈ ಸಂಬಂಧ ಬೆಳೆಸಿದ್ದು ನಮಗೆ ತುಂಬ ಖುಷಿ ಆಯಿತು ಬೀಗ್ರೆ. ನಾವು ಅವಳನ್ನ ಏನು ನೋಡ್ಕೊಳ್ಳೋದು ಬೀಗ್ರೆ? ಒಂದ್ ದಿವಸದಿಂದಲ್ಲಿ ನಮ್ಮ ಮನೇಲಿ ಯಾರಿಗೆ ಏನ್ ಇಷ್ಟ, ಯಾವ್ದು ಇಷ್ಟ ಇಲ್ಲ, ಯಾರಿಗೇನ್ ಬೇಕು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಅವಳೇ ನಮ್ಮನ್ನ ನೋಡ್ಕೋತಾ ಇರೋದು. ಇದು ದೊಡ್ಡ ಮಾತು ಬೀಗ್ರೆ. ಖಂಡಿತ ಇದು ಅತಿಶಯೋಕ್ತಿ ಅಲ್ಲ ಬೀಗ್ರೆ. ನಾನು ಯಾಕೆ ಈ ಮಾತು ಹೇಳ್ದೆ ಅಂದ್ರೆ, ನೀವು ನಿಮ್ಮ ಮಕ್ಕಳಿಗೆ ಕೊಟ್ಟಿರೋ ಸಂಸ್ಕಾರ ಅಂತ ಅದು. ಹೆಣ್ಮಕ್ಳಂದ್ರೆ ಹಾಗಿರ್ಬೇಕು. ನನಗೇನಾದ್ರು ಬಿಟ್ಟಿದ್ರೆ ವೇದಾಂತ್ಗೂ ನಿಮ್ಮನೆಯಿಂದನೇ ಹೆಣ್ಣು ತರ್ತಿದ್ದೆ. ನನಗೆ ಹೀಗೆಲ್ಲ ಕೇಳೋದಕ್ಕೆ ಸಂಕೋಚ ಆಗ್ತಾ ಇದೆ. ಆದರೆ ಮುಚ್ಚುಮರೆ ಏನೂ ಇಲ್ಲ, ಸಂತೋಷನೂ ಆಗ್ತಾ ಇದೆ ಬಿಗ್ರೆ. ಅದೇ ಜೋಕರ್ ಬಂತು ನೋಡಿ, ನಂದು ಶೋ ಆಯ್ತು. ಅಯ್ಯೋ, 3 ಜೋಕರ್ ಇತ್ತು ನನ್ನ ಹತ್ರ ನೋಡಿ, ಒಂದೇ ಒಂದು ರಮ್ಮಿ ಕಾರ್ಡ್ ಕಾಯ್ತಾ ಇದ್ದೆ. ಚಿಕ್ಕತ್ತೆ, ನಾ ಕೂತ್ಕೊಂಡು ಬಗ್ಗೆ ಕೆಲಸ ಮಾಡ್ಬಾರ್ದು, ಓಕೆ, ಬಟ್ ನಿತ್ಕೊಂಡು ಕೆಲಸ ಮಾಡ್ಬೋದು ತಾನೆ? ನಾವೇನ್ ಇವಾಗ ಕಡಿಮೆ ಜನ ಇದೀವಮ್ಮ. ಅದು ಅಲ್ಲದೆ ಇಬ್ರು ಗಂಡಲ್ ಬೇರೆ ಇದಾರೆ. ನೀನ್ ಆರಾಮಾಗಿ ತಮಾಷೆಯಾಗಿ ಹರಟೆ ಹೊಡ್ಕೊಂಡು ಇದ್ಬಿಡಮ್ಮ, ಸರಿನಾ? ಆರ್ತಿ ಅನ್ನ ನೋಡ್ಕೊ ಬಂದೆ. ಅದು ಮಾತ್ರ ಆಗಲ್ಲ, ನನ್ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ್ಲಿಂದ ಎಲ್ಲರೂ ತುಂಬಾನೇ ಕೇರ್ ಮಾಡ್ತಾ ಇದ್ದೀರಾ. ನಂಗೆ ಬೋರ್ ಆಗೋಗಿದೆ. ನಾನ್ ನಿತ್ಕೊಂಡು ಅನ್ನ ತಪ್ಪಲೆ ತಿಳ್ತೀನಿ. ಕೆಲಸ ಮಾಡ. ಎರಡು ಜೋಡಿನೂ ಎಷ್ಟು ಪ್ರೀತಿ ಮಾಡ್ತಾರಲ್ವಾ. ಮದುವೆ ಆದ್ರೆ ಈ ರೀತಿ ಎಲ್ಲ ಖುಷಿಯಾಗಿರ್ಬೋದಾ? ನಾವಿಬ್ರು ಇವ್ರ ತರ